ಇವರು ಡೌ ಮಾಸ್ಟರ್ ಆಗ್ಬಿಟ್ಟವನೆ. ಜೈಲಲ್ಲಿ ತುಂಬಾನೇ ಕಲ್ತ್ಕೊಂಡ್ಬಂದಿರಂಗಿದ್ದಾನೆ. ಈಗ ಹೆಂಗಪ್ಪ 5 ಲಕ್ಷ ಹೊಂಚೋದು? ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬರ್ತಾ ಇದ್ದೀನಮ್ಮ. ಕಮಿಂಗ್. ಅಪ್ಪ 1 ನಿಮಿಷ ನಿಂತ್ಕೋ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಅಪ್ಪ ಅಂತಾನೆ ಕರೀತಿದೀಯಾ? ನೀನು ನನ್ನ ಮಗಳು ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ನನಗೆ ನೀನ್ ಯಾವತ್ತಿದ್ರೂ ಅಪ್ಪನೇ. ಅಪ್ಪ, ಈ ಜಾಗ ಯಾವುದು ಅಂತ ನೆನ್ಪಿದ್ಯಾ? ಇದಪ್ಪ. ಮುನೇಂದ್ರ ಅವ್ರಿಗೆ ನಾನು ಅವಮಾನ ಮಾಡಿದ್ದೆ ಅಂತ ಪದ್ಮಿನಿ ತುಂಬಾ ನೊಂದ್ಕೊಂಡಿದ್ಲು. ಒಂದ್ಸಲ ಹೀಗೆ ಸ್ವೀಟ್ ಕೊಟ್ಟು ಅವಳಿಗೆ ಗರ್ಭಪಾತ ಮಾಡಿಸಿದೀರಾ. ಆಗ ಅತ್ತೆ ಕೊಟ್ಟಿದ್ರು, ಈಗ ಮಾವನೇ ಖುದ್ದಾಗಿ ತಗೊಂಡ್ ಬಂದಿದ್ದಾರೆ. ಸುರ್ಭಿ, ಏನಾಯ್ತು ಅಂತ ಹೇಳ್ತೀಯಾ? ಅದ್ ತಪ್ಪೇ. ಈಗ ನನ್ನನ್ನೇನ್ ಮಾಡು ಅಂತೀಯ? ಕ್ಷಮೆ ಕೇಳ್ಬೇಕು. ನನ್ ಕೈಲಾಗಲ್ಲ. ಸುರಭಿ ಕ್ಷಮೆ ಕೇಳ್ತಾಳೆ. ಅದಕ್ಕೆ ಕಾಳಿಂಗರಾಯನವ್ರ ಮನೆಗೆ ಕ್ಷಮಾಪಣೆ ಕೇಳಕ್ಕೆ ಅಂತ ನಾವಿಬ್ರೇ ಹೋಗಿದ್ವಿ, ನೆನ್ಪಿದ್ಯಾ? ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮ ಕಡೆ ಕಿರಿಯರು ಈ ರೀತಿ ಕ್ಷಮೆ ಕೇಳೋದಿಲ್ಲ. ಅಡ್ಡದಾರಿ ಯಾವತ್ತಿದ್ರೂ ಹಳ್ಳ ಹಿಡ್ಸುತ್ತೆ, ನೇರವಾಗಿ ಹೋದ್ರೆ ಮಾತ್ರ ಗುರಿ ಸಿಗುತ್ತೆ. ಅದನ್ನ ನಾನು ಸೂರ್ಯವಂಶದಿಂದ ಕಲ್ತಿದ್ದೀನಿ. ಆಗ ಶಿವಾನಿ ನಮ್ಮ ಕೈಲಿ ಸೂರ್ಯನ್ ಕೊಟ್ಬಿಡು ಅಂತ ಸ್ವೀಟ್ ಕಳ್ಸಿದ್ಲು, ನೆನ್ಪಿದ್ಯಾ? ತಗೋ, ಇದನ್ನ ಭಾವನ್ ಕೊಟ್ಬಿಡು. ನಾನಾ ಬಾಕ್ಸ್ನ ಹಸ್ಕೊಂಡಿರೋ ವಯಸ್ಸಾಗಿರೋ ಹೆಂಗ್ಸ್ಗೆ ಇಲ್ಲೇ ಕೊಟ್ಟಿದ್ದೆ, ನೆನ್ಪಿದ್ಯಾ? ಗಾಡಿ ನಿಲ್ಸಿ. ಅಮ್ಮ, ಇದ್ರಲ್ಲಿ ಊಟ ಇದೆ, ದಯವಿಟ್ಟು ತಿನ್ನಿ. ಬೆಳಗ್ಗೆಯಿಂದ ನಾನು ಏನು ತಿಂಡಿ ತಿಂದಿರಲಿಲ್ಲ ತಾಯಿ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಆಗ ನೀನು ಯಾಕೆ ಅಂತ ಕೇಳಿದ್ದೆ. ನಾನು ಪ್ರಾಬ್ಲಮ್ಸ್ನ ಮನೆಗೆ ತಗೊಂಡು ಹೋಗ್ಬಾರ್ದು, ಮನೆ ಆಚೆನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಏನ್ ಮಾಡ್ದಮ್ಮ ನೀನು? ಯಾವುದೇ ಸಮಸ್ಯೆ ಆಗಿದ್ರು ಅದನ್ನ ಮನೆ ತನಕ ತಗೊಂಡು ಹೋಗ್ಬಾರ್ದು ಅಂತ. ಅದಕ್ಕೆ ಬೀದಿಲೇ ಬಿಟ್ಟು ಹೋಗ್ತಿದ್ದೀನಿ. ಅಪ್ಪ, ಕಾಸು ಕೊಟ್ಟು ಕಂಪನಿ ನಾಟಕದಿಂದ ಯಾರನ್ನ ಬೇಕಾದ್ರೂ ನಾಟಕ ಆಡ್ಸೋದಕ್ಕೆ ಕರ್ಕೊಂಬರ್ಬೋದಪ್ಪ. ಅದೇ ಕಾಸು ಕೊಟ್ಟು ಯಾರ ಕೈಲೂ ನಡೆದಿರೋ ಎಲ್ಲ ಘಟನೆನೂ ಹೇಳ್ಸೋದಕ್ಕೆ ಸಾಧ್ಯ ಇಲ್ಲಪ್ಪ. ಅವತ್ತು ಈ ಘಟನೆ ನಡೆದಾಗ ನಮ್ಮಿಬ್ರನ್ನ ಬಿಟ್ಟು ಇಲ್ಲಿ ಬೇರೆ ಯಾರೂ ಇರಲಿಲ್ಲ ಅಲ್ವಾ? ದಯವಿಟ್ಟು ಇದರಲ್ಲಿ ಅರ್ಥ ಮಾಡ್ಕೊಳಪ್ಪ. ನನ್ನ ರೂಪ ಬದಲಾಗಿರ್ಬೋದು, ಆದ್ರೆ ನಾನಲ್ಲ. ನಾನು ನಿನ್ನ ಮಗಳು, ನಿನ್ನ ಬಂಗಾರು ಸುರಭಿನೇ. ಅಜ್ಜಿ, ಈ ಡಿಸೈನ್ ಚೆನ್ನಾಗಿದೆ ಅಲ್ವಾ? ಹೋಗ, ಎಲ್ಲ ಒಂದೇ ತರ ಕಾಣಿಸುತ್ತೆ.
ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ. ಹಿಂದೆ ಒಂದು ನೀಲಿದು ಸ್ಕ್ರೀನ್ ಬಿಟ್ಬಿಟ್ರೆ ಮದ್ವೆನೂ ಅದರಲ್ಲೇ, ಸೀಮಂತನೂ ಅದರಲ್ಲೇ, ನಾಮಕರಣನೂ ಅದರಲ್ಲೇ ಆಗ್ತಿತ್ತು. ಅದು ಆಗಿನ ಕಾಲತ್ತೆ. ರಿಸ್ಟ್ರಿಪ್ಷನ್ ಇತ್ತಾ? ಆಗ ಪದ ಹೇಳಕ್ಕೆ ಹೆಣ್ಮಕ್ಳು ಮಾತ್ರ ಬರೋರು. ಈಗ ಗಂಡು ಹೆಣ್ಣು ಆಡ್ಕೊಂಡು ಕುಣ್ಕೊಂಡು ಬರ್ತಾರಲ್ವಾ? ಅದು ನಿಜ ಬಿಡು. ಇನ್ನು ಬರ್ತಾ ಬರ್ತಾ ಮುಂದೆ ಮಕ್ಕಳನ್ನ ಎತ್ಕೊಂಡು ಕುಣ್ಕೊಂತಾನೆ ಬರ್ತಾರೆ. ಅಜ್ಜಿ, ಕಾಲ ಯಾವ್ದಾದ್ರೇನು ನಾವು ಮಾಡೋ ಕೆಲಸ ಮಾಡ್ಲೇಬೇಕಲ್ವಾ? ನಾನು ಬೆಳಗ್ಗೆಯಿಂದ 10 ಡಿಸೈನ್ ತೋರಿಸಿದ್ದೀನಿ, ನೀನು ಒಂದನ್ನು ಸೆಲೆಕ್ಟ್ ಮಾಡಿಲ್ಲ. ಈಗ ನೀನು ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಲೇಬೇಕು ನೀನು. ಅಯ್ಯೋ, ಏನೋ ಅಪರೂಪಕ್ಕೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಅದೇ ಮಾವ, ಪದ್ಮಿನಿ ಸೀಮಂತಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ಬೇಕು ಅಂತ ಎಲ್ರೂ ಸೇರ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲ, ಇನ್ನೂ ಪುರೋಹಿತರನ್ನ ಕರೆಸಿ ಮುಹೂರ್ತನೇ ಫಿಕ್ಸ್ ಮಾಡಿಸಿಲ್ಲ. ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು ಅಂತ ಒಂದು ಲಿಸ್ಟ್ ಹಾಕಿಲ್ಲ. ಈ ಕಾರ್ಯಕ್ರಮ ಎಲ್ಲಿ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೂ ನೀವೆಲ್ಲ ಸಂಭ್ರಮ ಪಡ್ತಾ ಇದ್ದೀರಲ್ಲ. ಸಂಭ್ರಮ ಪಡೆದೆ ಇನ್ನೇನ್ರಿ? ನಮ್ಮ ಅಣ್ಣ ಯಾವ ತಂಟೆ ತಕರಾರು ಮಾಡದೆ ಈ ಫಂಕ್ಷನ್ ಮಾಡೋಣ ಅಂತ ಹೇಳಾಯ್ತು. ಸೂರ್ಯ ಅವ್ರು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ತಾತ? ನಾವ್ಯಾರು ಅವ್ರ ಮನೆಗೆ ಹೋಗೋಂಗಿಲ್ಲ, ಅವ್ರು ಯಾರು ನಮ್ಮ ಮನೆಗೆ ಬರೋಂಗಿಲ್ಲ. ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು. ಹೇಗೋ ಒಂದು ಫಂಕ್ಷನ್ ನಡೆಯುತ್ತೆ, ನಡೀಲಿ ಬಿಡಿ. ಯಾವುದನ್ನ ಎಲ್ಲಿ ಹೇಗೆ ನಡೆಸಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರೋನು ನಾನು. ಇದು ಹೆಣ್ಣಿನ ಕಡೆ ಅವ್ರು ನಡೆಸಬೇಕಾಗಿರೋಂಥ ಕಾರ್ಯಕ್ರಮ. ಆದರೆ ಈಗ ಆ ಮನೆಯಲ್ಲಿ ಯಾರಿದ್ದಾರೆ? ಜವಾಬ್ದಾರಿ ತಗೊಳ್ಳೋದಕ್ಕೆ ನನ್ನ ತಂಗಿ ಇಲ್ಲ, ಮುಂದೆ ನಿಂತು ಕೆಲಸ ಮಾಡೋದಕ್ಕೆ ಸುರಭಿ ಇಲ್ಲ. ಇನ್ನು ಆ ನಾಗಲಕ್ಷ್ಮಿ ನಾಗವಂಶದವಳಾಗ್ತಾಳೆ. ಆ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಸೂರ್ಯವಂಶದವರು ಊಟ ತಿನ್ಕೊಂಡು ಹೋಗಕ್ಕೆ ಬರಬೇಕು ಅಷ್ಟೇ. ಇಷ್ಟೆಲ್ಲ ಸತ್ಯಮೂರ್ತಿಗೆ ಗೊತ್ತಿರೋದ್ರಿಂದಲೇ ನಾವು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇರೋದು. ಈಗ ಈ ಕಾರ್ಯಕ್ರಮದ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೇನೆ ಇರೋದ್ರಿಂದ ನಾವೇ ಹೋಗಿ ಎಲ್ರಿಗೂ ಆಮಂತ್ರಣ ಕೊಡಬೇಕು. ಆದರೆ ಈ ಕಾಳಿಂಗ ಯಾವುದೇ ಕಾರಣಕ್ಕೂ ಆ ಸೂರ್ಯವಂಶದವ್ರ ಮನೆಗೆ ಕಾಲಿಡೋದಿಲ್ಲ. ಅಷ್ಟೇ ಯಾಕೆ, ನನ್ನ ಮಗ ಸೊಸೆ ಕೂಡ ಆ ಮನೆಗೆ ಕಾಲಿಡಬಾರ್ದು. ಇದಕ್ಕೆಲ್ಲ ನೀವು ಒಪ್ಪೋದಾದ್ರೆ ಫಂಕ್ಷನ್ ಮಾಡಿ. ಅಲ್ಲ ರೀ, ನಮ್ಮ ಅಣ್ಣನೇ ಹಳೆ ದ್ವೇಷನೆಲ್ಲ ಮರೆತು ಒಪ್ಕೊಂಡಿರುವಾಗ ನಿಮ್ದೇನು ಹಠ? ಹಠ ಅಲ್ಲ ಕಣೆ, ಸ್ವಾಭಿಮಾನ. ನನ್ನ ಹೃದಯದ ಒಳಗಡೆ ಆರದೆ ಹತ್ಕೊಂಡು ಉರಿತಾ ಇರುವಂತ ಬೆಂಕಿ. ನೀವೆಲ್ಲ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನಾನು ಇಷ್ಟೊಂದು ಸಮಾಧಾನವಾಗಿ ವಿವರಿಸಿ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ಚೆನ್ನಾಗಿ ಮುಗಿಬೇಕು ಅಂತ ನಿಮಗೆಲ್ಲ ಅನ್ಸಿದ್ರೆ ಎಲ್ಲಾದ್ರೂ ಒಂದು ಸಣ್ಣ ಕಡೆ ಮಾಡಿ ಫಂಕ್ಷನ್ ಮುಗಿಸಿ. ಅದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಅದೇಗಾಗುತ್ತೆ ತಾತ? ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಹೊರಗಡೆ ಫಂಕ್ಷನ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ ತಾನೆ? ಅದಕ್ಕೆ ನೀವು ಒಪ್ಕೊಂಡಿದ್ರೆ ತಾನೆ? ಇದಕ್ಕೆ ಖಂಡಿತ ಸೂರ್ಯವಂಶದವರು ಒಪ್ಕೊಳ್ಳೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವರು ಎಲ್ಲ ಕಡೆ ಸೋತು ಶರಣಾಗಿ ವಿಧಿ ಇಲ್ಲದೆ ಈ ಫಂಕ್ಷನ್ ನಡೆಸೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಈಗ ಗೊತ್ತಾಯ್ತು. ನೋಡೋಣ ಕುಲ, ನಾನು ನಮ್ಮನೆ ಸೊಸೆ ನಮ್ಮ ವಂಶದ ಕುಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಹೊರತು ನನಗೆ ಆ ಸೂರ್ಯವಂಶದವರಿಂದ ಏನೂ ಆಗ್ಬೇಕಾಗಿಲ್ಲ. ಎಷ್ಟಕ್ಕೂ ಅವ್ರು ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು. ನೋಡಿ, ಇಷ್ಟಕ್ಕೂ ಮೀರಿ ನೀವೇನಾದ್ರೂ ತೀರ್ಮಾನ ತಗೊಂಡ್ರೆ ಆ ಶುಭ ಕಾರ್ಯಕ್ರಮದಲ್ಲಿ ಒಂದು ಅವಘಡ ನಡೆಯೋದು ಗ್ಯಾರಂಟಿ.